ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಏನಪ್ಪ ಅಂದ್ರೆ, ನಾನು ಇವತ್ತು 11 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ಅಂತಲೇ ಹೇಳಬಹುದು. ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಬರ್ತಾಯಿತ್ತು. ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಮಾಡಿ ಅಂತ ಮೆಸೇಜ್ ಬರ್ತಾನೆ ಇದೆ. ಸೊ ನಾನು ಅದಕ್ಕೆ ಮಾಡೋದಕ್ಕೆ ಟೈಮ್ ಕೂಡ ಸಾಲ್ತಾ ಇಲ್ಲ. ಸೊ ಈ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ವೈಟ್ ಹ್ಯಾಂಕಿದು ಫೇಸ್ ಕವರ್ ಮಾಡಿಕೊಂಡು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಇದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳಬಹುದು. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ, ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಇನ್ನೊಂದು ಏನಂತಂದರೆ, ಯಾರು ಇವಾಗ ನನಗೆ ಮೆಸೇಜ್ ಆಗ್ತಾನೆ ಇದ್ದೀರಾ ಆ ವಿಡಿಯೋ ಮಾಡಿ, ಈ ವಿಡಿಯೋ ಮಾಡಿ ಅಂತ. ಸೊ ಎಲ್ಲ ವಿಡಿಯೋನು ಕೂಡ ನಾನು ಮಾಡ್ತೀನಿ. ಸೊ ಇವಾಗ ಟೈಮ್ ಸಾಲ್ದಿಲ್ಲ ಅಂತ ಮಾಡ್ತಿಲ್ಲ ಅಷ್ಟೇ. ಸೊ ಯಾರು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಐ ಹೋಪ್ ಅರ್ಥ ಮಾಡ್ಕೋತೀರಾ ಅಂತ ನಾನು ಅನ್ಕೋತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವೈಟ್ ಕಲರ್ ಹ್ಯಾಂಕ್ ಇಟ್ಕೊಂಡಿದ್ದೀನಿ. ಸೊ ಫೇಸ್ ಕವರ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸಿಂಪಲಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇವತ್ತು ಏನಂತಂದರೆ, ನಾನು 11 ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ 11 o'clock ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಥರ ಮಾಡ್ತಾ ಇದ್ದೀನಿ. ಸೊ ನಮ್ಮಮ್ಮ ಇಲ್ಲ ಮನೇಲಿ. ಸೊ ಅವರು ಕೂಡ ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಕಲರ್ ಹ್ಯಾಂಕಿ ಫೇಸ್ ಕವರ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ವಿಡಿಯೋ ವೈಟ್ ಹ್ಯಾಂಕ್ ಯಾಕೆ ಈ ರೀತಿ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಅಂತಂದರೆ, ಸೊ ನಾನು ಮಾತಾಡೋದು ನಿಮಗೆ ಅರ್ಥ ಆಗಲಿ ಅಂತ ಈ ರೀತಿ ಮಾಡ್ತಾ ಇದ್ದೀನಿ ಅಷ್ಟೇ. ಬರೀ ಹ್ಯಾಂಕಿ ಕವರ್ ಮಾಡ್ತಾ ಇದ್ದೀನಿ. ವೈಟ್ ಕಲರ್ ಹ್ಯಾಂಕಿ ಕವರ್ ಫೇಸ್ ಕವರ್ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಇವಾಗ ಏನಾದರೂ ಮಾತಾಡೋದು ನಿಮಗೆ ಕೇಳಿಸಿ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ ಅಷ್ಟೇ, ಸಿಂಪಲಾಗಿ. ಯಾಕೆ ಮಾಡ್ತೀವಿ ವಿಡಿಯೋ? ಸೊ ನೋಡಿ, ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಇವಾಗ ನೋಡಿ, ನಾನು ನಾಷ್ಟ ಕೂಡ ತಂದಿಲ್ಲ. ನನ್ನ ಮಗ ಹಾಕೊಂಬಂದಿದ್ದ ನಾಷ್ಟನ ಬೈಲ್ಪುರ್ಬೇಕು. ನೋಡಿ, ನಾನು ನಾಷ್ಟ ತಿಂದಿಲ್ಲ. ಇವಾಗ ನಾಷ್ಟ ತಿನ್ನಬೇಕು. ಸೊ ನಮ್ಮಮ್ಮ ಉಪ್ಪಿಟ್ಟು ಮಾಡಿ ಹೋಗಿದ್ದಾರೆ. ಉಪ್ಪಿಟ್ಟಿನ ತಿಂದಿಲ್ಲ, ತಿನ್ನಬೇಕು. ಉಪ್ಪಿಟ್ಟು ತಿನ್ನೋಣ, ಹೇಗಿದೆ ಅಂತ ಹೇಳೋಣ. ನಂಗೆ ತಿನ್ಸು, ನಂಗೆ ನೀರು ತಿನ್ಸ್ತೀನಿ ಆಯ್ತಾ? ನಾನು ನಿಂಗೆ ತಿನ್ಸ್ತೀನಿ, ನೀನು ನಂಗೆ ತಿನ್ಸು ಆಯ್ತಾ? ಕೂತ್ಕೊಳ್ಳಿ, ಎಲ್ಲ ಕೂತ್ಕೋ. ಎಲ್ಲ ಕೂತ್ಕೊ, ಹಿಂದೆ ಕೂತ್ಕೋ, ಹಿಂದೆ ಎಲ್ಲ ಕೂತ್ಕೊ, ಹಿಂದೆ ತಿನ್ಸು. ಅವನು ತಿನ್ಸ್ತಾನಂತೆ. ತಿನ್ಸು ನೀನು. ಸಿಪ್ಪೆ ಯಾಕೆ ಸೊಪ್ಪಕ್ಕೆ ಅಮ್ಮ? ಸೊಪ್ಪು ತಿನ್ನು. ಸೊಪ್ಪು ತಿನ್ನಲ್ಲ. ಕೈ ಬಿಡು. ಚೆನ್ನಾಗಿದ್ಯಾ? ಯಾರು ಮಾಡಿದ್ದು? ನಾನಲ್ಲ, ಅವತ್ತಾನೆ ಅಮ್ಮ ಅವತ್ತು ಚೆನ್ನಾಗಿ ಮಾಡಕ್ ನಂಗೆ ಉಪ್ಪಿಟ್ಟು ಚೆನ್ನಾಗಿ ಮಾಡತ್ತೆ. ಮಾಡಿಲ್ಲ, ಮಾಡ್ತಾ ತಿನ್ನೋದೆಲ್ಲ ತಿಂತಾನೆ, ಚೆನ್ನಾಗಿ ಮಾಡಲ್ಲ ಅಂತಾನೆ. ಅಮ್ಮ ಅವತ್ತು ಚೆನ್ನಾಗಿ ಮಾಡಲ್ಲ, ನೀನು ಚೆನ್ನಾಗಿ ಮಾಡಿ ಉಪ್ಪಿಟ್ಟು ಹೇಳಮ್ಮ ವೀರು. ಬಂದೇ ಇಲ್ಲ ಅಲ್ಲಿ. ಕಮೆಂಟ್ ಮಾಡಿ ಹೇಳಿಲ್ಲ ಹೇಳು. ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗಿ. ಸೊ ಫ್ರೆಂಡ್ಸ್, ಇವಾಗ ನಾಷ್ಟ ಆಯಿತು. ಸೊ ಇವಾಗ ಕಾಫಿ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಕಾಫಿ ಮಾಡೋಣ. ಸೊ ಬನ್ನಿ ನೋಡೋಣ ಕಾಫಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡಿ, ಕಟ್ಕೋತಾ ಇದ್ದೀನಿ. ಕಾಫಿ ಮಾಡೋಣ ಬನ್ನಿ. ಕಾಫಿ ಕೇಳಿಸ್ತಾ ಇದಲ್ವ? ಕಾಫಿ ಮಾಡಕ್ಕೆ ಹೋಗೋಣ ಬನ್ನಿ. ಅಮ್ಮ 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 ನನಗೆ ಟೀ ಬೇಕು. ಟೀ ಕಾಯಿಸಲ್ಲ, ಕಾಫಿ ಮಾತ್ರ ಕಾಯಿಸೋದಷ್ಟೇ. ಆಯ್ತಮ್ಮ. ಸೈಡವ್ರು ತೆಗಿ. ಇಲ್ಲ, ನಾನು ಸ್ವಲ್ಪ ಹೊರ್ತಾ ಇರ್ತೀನಮ್ಮ. ಹೇಳಮ್ಮ ನೀನು. ಟೀ ಬೇಕಾ ಕಾಫಿ ಬೇಕಾ? ಟೀ. ಟೀ ಇಲ್ಲ. ಯಾವ ಸುಳ್ಳೆಲ್ಲ ಹೊಡಿತೀನಿ. ಕಾಫಿ ಇಲ್ಲ. ಟೀ ಕುಡಿಬಾರ್ದು, ಇವಾಗ ಕೋಲ್ಡ್ ಇದೆಯಲ್ಲ, ಟೀ ಕುಡಿಬಾರ್ದು, ಕಾಫಿ ಕುಡಿಬೇಕು. ನಾನು ಕಾಫಿ ಕುಡಿತೀನಿ, ನೀನು ಕಾಫಿ ಕುಡಿತಾ? ದೇವಮ್ಮನ ಕಾಫಿ ಕುಡಿತಾಳೆ. ಎಲ್ಲ ಕಾಫಿ. ಅವಾಗೆ ಅವ್ವ ಇಲ್ವಲ್ಲ, ಅವ್ವ ಊರಿಗೆ ಹೋಗೈತೆ. ಅಲ್ಲಿ ಮಾತಾಡು ನೀನು ಬೇಗ.
ಸರಿ ಆಯಿತು. ನಂಗೆ ಟೀ ಬೇಡ, ಕಾಫಿ. ಆಯಿತು ಇದು ಬಿಡು, ಅವೆಲ್ಲ ಮುಟ್ಬಾರ್ದು. ಬಾಯ್. ಐಸು ಹಾಲು ಐಸ್ ಗಡ್ಡೆ ಕಟ್ಕೊಂಡ್ಬಿಟ್ಟೈತಿ, ಚಳಿಗೆಲ್ಲ ಗಡ್ಡೆ ಆಗ್ಬಿಟ್ಟೈತಿ ಹಾಲು. ಗಡ್ಡೆ ಆಗೈತೆ ಅಷ್ಟೇ ಎಲ್ಲವೇ. ಒಂದು ಗಡ್ಡೆ ಆಗ್ಬಿಟ್ಟೈತಿ. ಇವತ್ತು ನಮ್ಮಮ್ಮ ಇಲ್ಲ, ಅದಕ್ಕೋಸ್ಕರ ನಾನೇ ಕಾಫಿ ಕಾಯಿಸ್ತಾ ಇದ್ದೀನಿ. ಅವರು ನಾಷ್ಟ ಮಾಡಿಟ್ಬಿಟ್ಟು ಹೋಗಿದ್ದಾರೆ. ಎಲ್ಲೋಗವ್ರಿ ಅಂತಂದ್ರೆ ನಮ್ಮಮ್ಮ ಅಲ್ವಾ, ಅವ್ರ ಅಮ್ಮವರ ತಂಗಿ ತೀರೋಗಿದ್ದಾರೆ. ಅಂದರೆ ನಮ್ಮಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ. ಸೊ ಅಲ್ಲಿಗೆ ಹೋಗ್ಬೇಕಲ್ಲ, ಸೊ ಅದಕ್ಕೋಸ್ಕರ ಹೋಗಿದ್ದಾರೆ. ಬೆಳಗ್ಗೆನೆ ಎಲ್ಲ ಎದ್ಬಿಟ್ಟು ಅವ್ರು ನಾಷ್ಟ ಗೀಷ್ಟ ಎಲ್ಲ ಮಾಡಿಟ್ಬಿಟ್ಟು ಹೋಗಿದ್ರು. ನಾನು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ನಾಷ್ಟ ಬಿಸಿ ಮಾಡಿಕೊಂಡು ತಿಂದು ಉಪ್ಪಿಟ್ಟು ಮಾಡಿದ್ರು. ಸೊ ಇವಾಗ ಕಾಫಿ ಕಾಯಿಸೋಣ ಅಂತ ನನಗೆ, ನನ್ನ ಮಗುಗೆ, ನಮ್ಮ ಅಜ್ಜಿಗೆ, ಇವನಿಗೆ ಹಾಲು ಕೊಡ್ತೀನಿ, ನನಗೆ ನಮ್ಮ ಅಜ್ಜಿಗೆ ಕಾಫಿ ಮಾಡ್ಕೊತಾ ಇದ್ದೀನಿ. ಸೊ ಕಾಫಿ ಕಾಯಿಸೋಣ ಅಂತ ಕಾಯಿಸ್ತಾ ಇದ್ದೀನಿ ಅಷ್ಟೇ. ಫಸ್ಟ್ ಹಾಲು ಕುಡಿ, ಆಮೇಲೆ ಕೊಡ್ತೀನಿ. ನಾವು ಕಾಫಿಗೆಲ್ಲ ಸಕ್ಕರೆ ಯೂಸ್ ಮಾಡಲ್ಲ, ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಅಷ್ಟೇ ಯೂಸ್ ಮಾಡೋದು. ಇದು ಹಾಲು ನನ್ನ ಮಗು. ಸ್ವಲ್ಪ ಹಾರ್ಲಿ ಅಂತ ಜನ ಆಗ್ತಾಯಿದೆ. ಕಾಫಿ ಬಿಸಿ ಬಿಸಿ ಕಾಫಿ ಕಾಣಿಸಲ್ಲಮ್ಮ, ಮೇಲೆ ಕುತ್ಕೋದೆ. ಹೌದು. ಸೊ ಕಾಫಿ ಕುಡ್ದಾಯಿತು. ಕಾಫಿ ಕುಡಿದ್ಮೇಲೆ ಆಮೇಲೆ ವೈಟ್ ಹ್ಯಾಂಕಿ ಕಟ್ಕೊಂಡು ಬಂದಿದ್ದೀನಿ. ನನ್ನ ಮಗಳು ಇನ್ನೂ ಮಲಗಿದ್ದಾಳೆ. ಅವಳು ಆಲ್ರೆಡಿ ಮಲಗಿದ್ಲು, ಮತ್ತೆ ಮಲ್ಕೊಂಡ್ಳು. ಸ್ವಲ್ಪ ಅವಳಿಗೆ ವ್ಯಾಕ್ಸಿನ್ ಹಾಕ್ಸಿದ್ವಲ್ಲ, ಸೊ ಸ್ವಲ್ಪ ಫೀವರ್ ಬಂದಿತ್ತು, ಸೊ ಮಲಗಿದ್ದಾಳೆ. ನೋಡಿ ನೀವೇ. ಸೊ ನಾನು ಯಾಕೆ ಈ ರೀತಿ ವೀಡಿಯೋಸ್ ಮಾಡ್ತಿರ್ಲಿಲ್ಲ ಅಂತಂದರೆ, ಇವಾಗ ನಮ್ಮದು ವೀಡಿಯೋ ಎಲ್ಲ ನೋಡೋದೇ ಬೇರೆ ರೀತಿ ಇರುತ್ತಲ್ವ. ನಾವು ಡೈಲಿ ವ್ಲಾಗ್ಸ್ ಮತ್ತು ನಮ್ಮದೇ ಒಂಥರ ವೀಡಿಯೋ ವೆರೈಟಿಯಾಗಿರುತ್ತೆ. ಬಟ್ ನಾವು ಯಾವಾಗ ಈ ರೀತಿ ಹಾಕ್ಕೊಂಡು ಮತ್ತು ಮೌತ್ ಸ್ಟಫಿಂಗು ಮತ್ತು ಈ ಥರ ಹಾಕ್ಕೊಂಡು ಗಾಗ್ಟಾಲ್ಕು ಅದೆಲ್ಲ ಮಾಡ್ತೀವಲ್ಲ,
ಅಂದರೆ ನಮ್ಮ ಕಡೆಯವರು ನೋಡುವಾಗಲೇ ಒಂಥರ ಕೇಳ್ತಾರೆ, ಯಾಕೆ ಆ ರೀತಿ ಮಾಡ್ತೀಯಾ ವೀಡಿಯೋಸು, ಯಾಕೆ ಆ ರೀತಿ ಮಾಡ್ತೀಯಾ ವೀಡಿಯೋಸು ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಗೊತ್ತಿರೋದಿಲ್ಲ, ಇದೆಲ್ಲ ಅವ್ರು ಹೊಸ್ದಾಗಿ ನೋಡಿರ್ತಾರಲ್ಲ, ಸೊ ಹಾಗಾಗಿ ಅವ್ರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅವ್ರಿಗೆ ಗೊತ್ತಿರೋದಿಲ್ಲ ಯಾಕೆ ಆ ರೀತಿ ಮಾಡ್ತೀಯಾ. ನನ್ನೇ ಒಂದು 2-3 ಜನ ಕೇಳಿದ್ದಾರೆ, ಯಾಕೆ ಆ ಥರ ವೀಡಿಯೋಸ್ ಮಾಡ್ತೀಯಾ, ಮಾಮೂಲಿ ಮಾಡ್ತೀಯಲ್ಲ ಅದೇ ರೀತಿ ಮಾಡು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಹೇಳ್ತೀನಿ, ಅದು ಮಾಮೂಲಿ ಇವಾಗ ನಾವು ವ್ಲಾಗ್ ಮಾಡಿದಾಗ ಅದು ಕಮೆಂಟಲ್ಲಿ ಮಾಡಿರ್ತಾರೆ, ಆ ಥರ ವೀಡಿಯೋಸ್ ಮಾಡಿ ಪೋಸ್ಟ್ ಮಾಡಿ ಅಂತ ರಿಕ್ವೆಸ್ಟೆಡ್ ವೀಡಿಯೋ. ಸೊ ಅದಕ್ಕೋಸ್ಕರ ಮಾಡ್ತೀವಿ ಅಷ್ಟೇ, ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ನಾನು ಕೂಡ ಅವತ್ತಿಂದ ಮಾಡಿರಲಿಲ್ಲ, ಇದು ಹೀಗೆ ಸಿಂಪಲ್ಲಾಗಿ ಇರಲಿ ಅಂತ ಹೇಳ್ಬಿಟ್ಟು ವೈಟ್ ಹಾಕಿ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಅಷ್ಟೇ. ಬಟ್ ಮಾಡಬೇಕು ಇನ್ನೂ ವೀಡಿಯೋಸು, ನೋಡೋಣ ಟೈಮ್ ಸಿಕ್ಕಿದಾಗ ಮಾಡೋಣ, ಖಂಡಿತ ಮಾಡಿದೆ ಅಂತೂ ಬಿಡೋಲ್ಲ. ಅಂದರೆ ಅವಾಗವಾಗ ಮಾಡ್ತಾ ಇರೋದಷ್ಟೇ, ಅಂದರೆ ಫುಲ್ಲು ನನ್ನ ಚಾನಲಲ್ಲಿ ನನ್ನ ವೀಡಿಯೋಸು ಫುಲ್ಲು ಇದೇ ರೀತಿ ವೀಡಿಯೋಸ್ ಬರುತ್ತೆ ಅಂತ ನಾನು ಹೇಳೋದಿಲ್ಲ. ನನ್ನ ಚಾನಲಲ್ಲಿ ನಾನು ಯಾವ ರೀತಿ ವ್ಲಾಗ್ಸ್ ಮಾಡ್ತೀನೋ ಸೊ ಅದೇ ರೀತಿ ವ್ಲಾಗ್ಸ್ ಬರುತ್ತೆ, ಮಧ್ಯದಲ್ಲಿ ಈ ರೀತಿ ವೀಡಿಯೋಸ್ಗಳು ಬರ್ತವೆ ಅಷ್ಟೇ. ಸೊ ನನ್ನ ಮಗಳು ಕೂಡ ಬಂದಿದ್ದಾಳೆ, ಅವಳು ಎದ್ಮೇಲೆ ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ಅವಳಿಗೆ ಮೈ ಒರೆಸ್ಬೇಕು. ಸೊ ನಮ್ಮಮ್ಮ ಕೂಡ ಇಲ್ಲ, ಅದೇ ಹೇಳಿದ್ನಲ್ಲ, ನಮ್ಮಮ್ಮ ಅದೇ ಅವ್ರ ಅಮ್ಮವ್ರ ತಂಗಿ ತೀರೋಗಿದ್ರು, ಅಂದರೆ ನಮ್ಮ ಅಮ್ಮವ್ರ ಚಿಕ್ಕಮ್ಮ. ಸೊ ಅದಕ್ಕೋಸ್ಕರ ಊರಿಗೆ ಹೋಗಿದ್ದಾರೆ ಅವರು, ಮಂಡ್ಯ ಸೈಡ್ ಕೆಮ್ಮು ಇದೆಯಲ್ಲ ಅಲ್ಲಿಗೆ ಹೋಗಿರೋದು. ಸೊ ಬರೋದು ಕೂಡ ಲೇಟ್ ಆಗುತ್ತೆ. ಪಾಪುಗೆ ಯಾವುದೇ ರೀತಿ ಸ್ನಾನ ಮಾಡಿಸ್ಬಿಡಿ ಅಂತ ಹೇಳಿದ್ರು ಡಾಕ್ಟ್ರು, ನಿನ್ನೆ ವ್ಯಾಕ್ಸಿನ್ ಹಾಕ್ಸಿದ್ವಲ್ಲ, ಸೊ ಜ್ವರ ಬರುತ್ತೆ, ಸೊ ಬಿಸಿನೀರು ತಾಕಬಾರ್ದು, ಅದು ಅಂದರೆ ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ ಅದು ಗಂಟು ಥರ ಆಗಿಬಿಡುತ್ತೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾವು ಅವಳಿಗೆ ಯಾವ ರೀತಿ ಸ್ನಾನ ಕೂಡ ಮಾಡಿಸಿಲ್ಲ, ಅದು ಮಾಡಿಸ್ಲೂಬಾರ್ದು, ಜ್ವರ ಇರುತ್ತಲ್ಲ. ಸೊ ಮೇಲಿಂದ ಒಂದು 3 ಗಂಟೆ 4 ಗಂಟೆ ಮೇಲೆ ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ಹಾಗೆ ಮೈ ಒರೆಸ್ತೀನಿ ಅಷ್ಟೇ ಅವಳಿಗೆ. ಸೊ ಆಮೇಲಿಂದ ಅವಳಿಗೆ ಮೈ ಒರೆಸ್ಬಿಟ್ಟು ಸ್ವಲ್ಪ ರೆಡಿ ಮಾಡಬೇಕು ಅವಳಿಗೆ ಅಷ್ಟೇ. ಅವರು ಇರೋದಿಲ್ಲ, ಅಂದರೆ ಸಾವು ಮುಗಿಸ್ಕೊಂಡು ಬಂದ್ಬಿಡ್ತಾರೆ ಮನೆಗೇನೆ. ಆಮೇಲೆ ಮಾಮೂಲಿ ಬಂದು ಅಡುಗೆ ಮಾಡ್ತಾರೆ. ನಂದೇನಿಲ್ಲ, ಸ್ವಲ್ಪ ಅವ್ರು ನಾಷ್ಟ ಮಾಡಿದ್ರಲ್ಲ, ಸ್ವಲ್ಪ ಕಾಫಿ ಕಾಯಿಸೋಣ ಅಂತ ಹೇಳ್ಬಿಟ್ಟು ಕಾಯಿಸ್ಕೊಂಡಿದ್ದೆ ಅಷ್ಟೇ. ಸೊ ಹೇಗಿದ್ರು ವ್ಲಾಗ್ ಮಾಡ್ತಾ ಇತ್ತಲ್ಲ ಅದ್ರ ಜೊತೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಕೇಳಿಸೋದಿಲ್ಲ, ಸೊ ಅದಕ್ಕೋಸ್ಕರ ನಾನು ಬಾಯಿಗೆ ಬಟ್ಟೆ ಹಾಕಿರಲಿಲ್ಲ, ಬರೀ ವೈಟ್ ಹ್ಯಾಂಕಿ ಮಾತ್ರ ಕರ್ಚಿಫು ಮೌತ್ ಕ್ಲೋಸ್ ಮಾಡಿ ಕಟ್ಟಿದ್ದಿದ್ದು, ನಾನು ಮಾತಾಡೋದು ನಿಮಗೆ ಕೇಳಿಸ್ಲಿ ಅಂತ ಹೇಳ್ಬಿಟ್ಟು. ಸೊ ಇದು ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ವ್ಲಾಗ್ ಮಾಡಿದ್ದೀನಿ ಇವತ್ತು. ಸೊ ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಸೊ ಇವಳಿಗೆ ಮೈ ಒರೆಸೋಣ ಅಂತ ಬಂದಿದ್ದೀನಿ. ಆಲ್ರೆಡಿ ಟೈಮ್ ಕೂಡ 3:30 ಆಗಿದೆ. ಮೈ ಒರೆಸ್ಬಿಟ್ಟು ಸ್ವಲ್ಪ ಕ್ರೀಮ್ ಹಾಕೋಣ ಅಂತ, ಅದೇ ಹೇಳಿದ್ನಲ್ಲ ವ್ಯಾಕ್ಸಿನ್ ಇತ್ತು, ವ್ಯಾಕ್ಸಿನ್ ಹಾಕ್ಸಿದ್ದು ಅಂತ ಹೇಳ್ಬಿಟ್ಟು. ಸೊ ಸ್ನಾನ ಮಾಡಿಸ್ಬಾರ್ದು, ಸೊ ನಾನೇ ಸ್ವಲ್ಪ ನೀರು ಕಾಯಿಸ್ಕೊಂಡು ಬಂದಿದ್ದೀನಿ. ಬಿಸಿನೀರಿದೆ, ಬಿಸಿನೀರಲ್ಲಿ ಸ್ವಲ್ಪ ಬಿಸಿನೀರಲ್ಲಿ ಸ್ವಲ್ಪ ನೀಟಾಗಿ ಸ್ವಲ್ಪ ಲೈಟಾಗಿ ಒರೆಸೋದು ಅಷ್ಟೇ, ಫ್ರೆಶ್ ಅಪ್ ಆಗಲಿ ಅಂತ. ಸೊ ಪಾಪ ತುಂಬ ನೋವಿದೆ, ಇಲ್ಲಿ ನೋಡಿ, ಈ ಕಡೆ ಒಂದು ಮತ್ತು ಇಲ್ಲೊಂದು ಮೂರು ಇಂಜೆಕ್ಷನ್ ಚುಚ್ಚಿಬಿಟ್ಟಿದ್ದಾರೆ. ತುಂಬ ನೈಟೆಲ್ಲ ನಿದ್ದೆನೇ ಕೊಡಲಿಲ್ಲ, ತುಂಬಾ ಅಳ್ತಾ ಇದ್ಲು. ಸೊ ನಾವು ಏನು ಮಾಡೋದು ಅಂದರೆ, ಬಿಸಿನೀರಲ್ಲಿ ಏನಾದರೂ ಸ್ನಾನ ಮಾಡಿಸಿದಾಗ ಅಲ್ಲಿ ನಾವು ಹಿಂಗೆ ಇದು ಮಾಡ್ತೀವಲ್ಲ, ಸೊ ರಬ್ ಮಾಡಿದಾಗ ಅದು ಗಂಟು ಥರ ಆಗ್ಬಿಡುತ್ತೆ. ಮತ್ತು ಇನ್ನೊಂದು ಏನಂದರೆ, ಬಿಸಿನೀರು ಕೂಡ ಅದಕ್ಕೆ ತಾಕಿಸ್ಬಾರ್ದು, ಡಾಕ್ಟ್ರು ಹೇಳ್ತಾರೆ 3 ಡೇಸ್ವರೆಗೂ ಸ್ನಾನ ಮಾಡಿಸ್ಬಾರ್ದು ಬೇಬಿಗೆ ಅಂತ, ಜ್ವರ ಬಂದಿರುತ್ತೆ ಅಂತ. ಸೊ ಇವ್ರಿಗೂ ಕೂಡ ನೆನ್ನೆಯಿಂದ ಜ್ವರ ಬಂತು. ಏನಂತಂದರೆ, ಯಾಕೆ ಅಂದರೆ ವ್ಯಾಕ್ಸಿನ್ ಹಾಕ್ಸೋದು ಲೇಟ್ ಆಗೋಯ್ತು. ಯಾಕಂತಂದರೆ ಇವಳಿಗೆ ಹೋದ ವಾರ ಹಬ್ಬ ಇತ್ತಲ್ಲ, ಹಬ್ಬದ ದಿನ ವ್ಯಾಕ್ಸಿನ್ದು ಅಂದರೆ ಡೇಟ್ ಕೊಟ್ಟಿದ್ದು 15ನೇ ತಾರೀಕು ವ್ಯಾಕ್ಸಿನ್, ಗುರುವಾರ ಬಿದ್ದಿತ್ತು ಇವಳಿಗೆ. ಸೊ ಹಬ್ಬ ಕೂಡ ಇತ್ತಲ್ಲ, ಅದಕ್ಕೋಸ್ಕರ ಹಬ್ಬದ ದಿನ ಹಾಕ್ಸ್ಲಿಲ್ಲ. ಹಬ್ಬದ ದಿನ ಫೋಟೋಶೂಟು, ಫೇಸ್ ರಿವೀಲ್ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟು. ಸೊ ಹಬ್ಬದ ದಿನ ಹಾಕ್ಸಕ್ಕೆ ಹೋಗಲಿಲ್ಲ. ಸೊ 1 ವಾರ ಮುಂಚೆ ಆಯಿತು. ಅಂದರೆ ಇನ್ನೊಂದು ಏನು ಅಂತಂದರೆ, ವ್ಯಾಕ್ಸಿನೇಷನ್ ಅನ್ನೋದು ಬೇಗ ಹಾಕಿಸ್ಬಾರ್ದು, ಕೊಟ್ಟಿರೋ ಡೇಟ್ಗಿನ್ನ ಬೇಗ ಹಾಕಿಸ್ಬಾರ್ದು. ಬೇಕಂದರೆ 1 ವಾರ 2 ವಾರ ಲೇಟ್ ಆದರೂ ಪರವಾಗಿಲ್ಲ, ಏನೂ ಆಗೋದಿಲ್ಲ. ಆದರೆ ಬೇಗ ಮಾತ್ರ ಹಾಕ್ಸೋದಕ್ಕೆ ಹೋಗ್ಬಾರ್ದು, ಲೇಟ್ ಆದರೂ ಏನಾಗೋಲ್ಲ. ಸೊ ಅದಕ್ಕೋಸ್ಕರ 15ನೇ ತಾರೀಕು ಬೇಡ, ನೆಕ್ಸ್ಟ್ ವಾರ ಹೋಗೋಣ ಅಂತ ಹೇಳ್ಬಿಟ್ಟು ಈ ವಾರ ಹಾಕ್ಸ್ಕೊಂಡು ಬಂದೋ. ನಿನ್ನೆ ಹಾಕಿಸ್ಕೊಂಡು ಬಂದಿದ್ದು, ನಿನ್ನೆ ಇವಳಿಗೆ 4 ಮಂತ್ ಆಯಿತು. 4 ಮಂತದ್ದು ಫೋಟೋ ಅಂದರೆ ವ್ಯಾಕ್ಸಿನೇಷನ್ ಇತ್ತಲ್ಲ, ಸೊ ಫೋಟೋಶೂಟ್ ಕೂಡ ಮಾಡೋದಕ್ಕಾಗಲಿಲ್ಲ. ಸುಮ್ಮನೆ ಸಿಂಪಲ್ ಆಗಿ ಹಾಗೆ ಇರಲಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ಫೋಟೋ ತೆಗೆದಿದ್ದೀನಿ. ಅದನ್ನು ಕೂಡ ನಾನು ಇದರಲ್ಲಿ ತೋರಿಸ್ತೀನಿ ಯಾವ ರೀತಿ ತೆಗಿದೆ ಅಂತ. ಬಟ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬಂದಾಗ ಅವಳಿಗೆ ಜಾಸ್ತಿ ಪೇಯ್ನ್ ಇರಲಿಲ್ಲ. ಆಮೇಲೆ ನೈಟ್ ಹೊತ್ತು ಜಾಸ್ತಿ ಪೇಯ್ನ್ ಆಗೋಯ್ತು, ಮತ್ತು ಜ್ವರ ಬರೋದಕ್ಕೂ ಶುರು ಆಗೋಯ್ತು. ಏನು ಅಂತಂದರೆ, ವ್ಯಾಕ್ಸಿನ್ ಹಾಕ್ಸಿದಾಗ ಜ್ವರ ಬಂದು ಹೋಗಬೇಕು ಅಂತ ಹೇಳ್ತಾರೆ. ಹೌದು, ಜ್ವರ ಬಂದು ಹೋಗಬೇಕು, ಜ್ವರ ಬಂದೇ ಬರುತ್ತೆ ಕಂಪಲ್ಸರಿ. ಇವ್ರಿಗೂ ಕೂಡ ನೆನೆ ನೈಟ್ ಮಾತ್ರ ಜ್ವರ ಬಂದಿತ್ತು, ಬೆಳಗ್ಗೆ ಇರಲಿಲ್ಲ. ಮತ್ತು ನೈಟು ಸ್ವಲ್ಪ ಹಠ ಮಾಡೋದು, ಅಳ್ತಾ ಇದ್ಲು. ಅಂದರೆ ಅವಳು ಇವಾಗ ಸೈಡಲ್ಲಿ ಮಲ್ಕೋತಾಳಲ್ಲ, ಮಲ್ಕೊಂಡಾಗ ಹಿಂಗೆ ಕಾಲು ಹಿಂಗೆ ಒದೆಯೋದೆಲ್ಲ ಇರುತ್ತಲ್ಲ, ಸೊ ಪೇಯ್ನ್ ಬಂದುಬಿಡುತ್ತೆ. ಆದರೆ ಮಕ್ಳುಗಳು 1 ನಿಮಿಷಕ್ಕೆ ಮರ್ತೋಗ್ತಾವೆ, ಅದಕ್ಕೆ ನೋವು ಗೊತ್ತಾಗೋದಿಲ್ಲ. ನಮಗೆ ಒಂದು ಇಂಜೆಕ್ಷನ್ ತೊಗೊಂಡ್ರೆ ನಮ್ಮ ಕೈಲಿ ತಡೆಯೋದಕ್ಕಾಗಲ್ಲ. ಪಾಪ 3 ಇಂಜೆಕ್ಷನ್ ಕೊಟ್ಟಿದ್ದಾರೆ, ಆದರೂ ಸ್ವಲ್ಪ ತಡ್ಕೊಂಡಿದೆ ಬೇಬಿ.
ನೋಡಿ ಅಲ್ಲಿ ಕ್ಯಾಮ್ರಾ ನೋಡ್ತಾ ಇದ್ದಾಳೆ, ಮಾತಾಡ್ತಾ ಇದ್ದಾಳೆ, ನಗ್ತಾ ಇದ್ದಾಳೆ, ಎಲ್ಲ ಮಾಡ್ತಾಳೆ ಅವಳು, ಎಲ್ಲ ಮಾಡ್ತಾಳೆ ಅಲ್ವಮ್ಮ? ಅಲ್ವಮ್ಮ ಗರಿ? ಆಯ್ತು ಬಾ. ಸೊ ಅದಕ್ಕೋಸ್ಕರ ಇವಳನ್ನ ಫ್ರೆಶ್ ಅಪ್ ಮಾಡೋಣ, ಸ್ವಲ್ಪ ಫ್ರೆಶ್ ಮಾಡೋಣ ಅಂತ ಹೇಳ್ಬಿಟ್ಟು ನೀರಲ್ಲಿ ಸ್ವಲ್ಪ ವಾಶ್ ಮಾಡ್ತಾ ಇದ್ದೀನಿ. ಸೊ ನೋಡಿ ನಮ್ಮ ಬೇಬಿ ಕೂಡ ರೆಡಿ ಆದ್ಲು. ಅವಳಿಗೆ ಅಷ್ಟಾಗಿ ಸ್ನಾನ ಮಾಡಿಸಿಲ್ಲ, ಮೈ ಒರೆಸಿ ಹಾಗೆ ಸ್ವಲ್ಪ ಬೊಟ್ಟಿಕ್ಕಿದ್ದೀನಿ, ಕಪ್ಪಿಕ್ಕಿದ್ದೀನಿ ಅಷ್ಟೇ. ಸೊ ನೋಡಿ ಫ್ರೆಂಡ್ಸ್, ಇದೆ 4 ಮಂತದ್ದು ಫೋಟೋಶೂಟ್ ಅಂತ. ಅದು ಸಿಂಪಲ್ಲಾಗಿ ಮಾಡಿರೋದು ಅಷ್ಟೇ. ಸೊ ಯಾವುದೇ ರೀತಿ ಗ್ರ್ಯಾಂಡಾಗಿ ಮಾಡಿಲ್ಲ. ಮತ್ತು ಯಾಕಂದರೆ ಅವಳಿಗೆ ವ್ಯಾಕ್ಸಿನ್ ಇತ್ತಲ್ಲ, ಸೊ ಅದಕ್ಕೋಸ್ಕರನೇ ನಾನು ಜಾಸ್ತಿ ಹಿಂಸೆ ಕೊಡೋದಕ್ಕೆ ಹೋಗಲಿಲ್ಲ. ಸುಮ್ಮನೆ ಹಾಗೆ ಸಿಂಪಲ್ಲಾಗಿ ಮಾಡಿದೆ. ಮತ್ತು ಎಲ್ಲ ಆಯಿತು. ನಮ್ಮ ಅಪ್ಪ ಅಮ್ಮ ಕೂಡ ಬಂದರು ಎಲ್ಲ ಮುಗಿಸ್ಕೊಂಡು. ಸೊ ಏನಂದರೆ ನಾನು ಬೆಳಿಗ್ಗೆನೇ ಇದನ್ನು ಮಾಡ್ತಾ ಇದ್ದೆ, ಬಟ್ ಅವರು ಇದಕ್ಕೆ ಸಾವಿಗೆ ಹೋಗ್ತಾ ಇದ್ರಲ್ಲ, ಸೊ ಅಂಥ ಟೈಮಲ್ಲಿ ಮಾಡೋದು ಬೇಡ ಅಂತ ಹೇಳಿಬಿಟ್ಟು, ಸೊ ಅವರೆಲ್ಲ ಬಂದಮೇಲೆ ಸ್ನಾನ ಗೀನ ಎಲ್ಲ ಮಾಡಿ ಆಮೇಲೆ ನಮ್ಮ ಮನೆಯೆಲ್ಲ ಒರೆಸ್ಬಿಟ್ಟು ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ರು. ಏನಂದರೆ ವಸಂತ ಪಂಚಮಿ ಅಂತ ಇತ್ತು ನಿನ್ನೆ. ಸೊ ಶುಕ್ರವಾರ ವಸಂತ ಪಂಚಮಿ, ಸರಸ್ವತಿ ದಿನನೇ ಅಂತಲೇ ಹೇಳಬಹುದು. ಈ ಓದೋ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಹತ್ತಲಿ ತಲೆಗೆ ಅಂತ ಹೇಳಿಬಿಟ್ಟು ಅಂಥ ದಿನ, ಅಂದರೆ ಅದು ವರ್ಷಕ್ಕೊಂದ್ಸಲ ಆ ರೀತಿ ಬರೋದು. ಸೊ ಆವತ್ತಿನ ದಿನ ಏನು ಅಂತಂದರೆ ಈ ರೀತಿ ಎಲ್ಲ ಇಟ್ಬಿಟ್ಟು ಮಕ್ಕಳಿಗೆ ಪೂಜೆ ಮಾಡಿಸ್ಬಿಟ್ಟು ಸ್ವಲ್ಪ ಓಂ ಸರಸ್ವತಿಯೇ ನಮಃ ಅಂತ ಮಕ್ಳ ಕೈಲಿ ಹೇಳ್ಸಿದ್ರೆ ತುಂಬಾ ಒಳ್ಳೇದಾಗುತ್ತಂತೆ. ಸೊ ಅದಕ್ಕೋಸ್ಕರನೇ ಅದನ್ನು ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದೆ. ಸೊ ಅದು ಕೂಡ ಪೂಜೆ ಗೀಜೆ ಎಲ್ಲ ಮಾಡಿ ಆಗಿದೆ. ನನ್ನ ಮಗನ ಕೈಲೂ ಕೂಡ ಪೂಜೆ ಮಾಡಿಸೋಣ ಅಂತ ಪೂಜೆ ಮಾಡಿಸಿದ್ದೆ. ಅವನದು ಬುಕ್ ಎಲ್ಲ ಇತ್ತಲ್ಲ, ಸೊ ನಾವು ಆವಾಗ ಅಂದರೆ ಸ್ಕೂಲ್ಗೆ ಹೋಗ್ತಾ ಇದ್ವಲ್ಲ, ಅಂಥ ಟೈಮಲ್ಲಿ ಇದೇ ರೀತಿ ಬುಕ್ ಎಲ್ಲ ಇಟ್ಬಿಟ್ಟು ಸರಸ್ವತಿ ಪೂಜೆ ಅಂತ ಮಾಡ್ತಾಯಿದ್ರು ಎಕ್ಸಾಮ್ ಹಿಂದಿನ ದಿನ. ಸೊ ಅದೇ ರೀತಿ ಇವಂಗೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಮನೇಲೇ ಇದ್ನಲ್ಲ, ಸೊ ಒಳ್ಳೇದಾದರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಸೊ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. Keep watching and keep smiling. Thank you all. Bye.